ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ತುಂಬ ಸಿಂಪಲ್ಲಾಗಿ ಹಾಗೂ ತುಂಬ ಟೇಸ್ಟಿಯಾಗಿ ಇರೋವಂಥ ಸ್ವೀಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಮನೆಯಲ್ಲಿ ಎಲ್ಲರೂ ತಿನ್ನೋ ಅಂಥ ಸ್ವೀಟು. ನಾನು ಇದಕ್ಕೆ ಸಕ್ಕರೆ ಯೂಸ್ ಮಾಡಿಲ್ಲ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟಿಗೆ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಎಲ್ಲ ಕರ್ಗಾದ್ಮೇಲೆ, ಅಂದರೆ ಅದು ಬೆಲ್ಲ ಎಲ್ಲ ಫುಲ್ಲು ಕರಗಿ ಆದಮೇಲೆ ನೀವು ಸೋಸ್ಕೊಬೇಕು ಫ್ರೆಂಡ್ಸ್. ಫುಲ್ಲು ಬೆಲ್ಲ ಕರಗಿದೆ. ಈಗ ನಾನು ಸೋಸ್ಕೊತಾ ಇದ್ದೀನಿ. ತಿರ್ಗಾ ನಾವು ಆ ಬಾಣಲೆನ ತೊಳ್ಕೊಂಡು ಅದಕ್ಕೆ ಪಾಕನ ಹಾಕ್ಕೊಂಡು, ನೀವು ಗಟ್ಟಿ ಪಾಕನ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಒಂದೆಳೆ ಬಂದಿರಬೇಕು ಪಾಕ. ಇದಕ್ಕೆ ನಾವು ಹಾಲನ್ನ ಹಾಕ್ಕೊಬೇಕು ಫ್ರೆಂಡ್ಸ್. ಹಾಲನ್ನ ಹಾಕ್ಕೊಂಡಿದ ತಕ್ಷಣವೇ ಅದು ಒಂದು 2ರಿಂದ 3 ಸೆಕೆಂಡ್ ಅಷ್ಟೊತ್ತಿಗೆ ಹಾಲು ಒಡೆದೋಗುತ್ತೆ. ಈ ಥರ ಆಗುತ್ತೆ ಫ್ರೆಂಡ್ಸ್. ನೀವು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನಿಮಗೆ ಅದು ಕ್ಲೀನಾಗೆಲ್ಲ ಒಂದಾಗೋ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಕುದೀತಾ ಇದೆ. ಕಾಯಿ ತುರಿನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಮಗೆ ಕಾಯಿ ತುರಿ ಮತ್ತು ಬೆಲ್ಲ, ಹಾಲು 3 ಕೂಡ ಒಂದಾಗಿ ಒಂದು ಒಳ್ಳೆ ಟೆಕ್ಸ್ಚರ್ ಬರಬೇಕು. ಅಲ್ಲಿವರೆಗೂ ನೀವು ಇದನ್ನು ತಿರುಗ್ಕೊತಾನೇ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಫ್ರೆಂಡ್ಸ್. ಅದು ಚೆನ್ನಾಗಿ ನೀವು ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಅದು ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಅದು ಮಿಕ್ಸ್ ಆಗಿ ಚೆನ್ನಾಗಿ ಒಂದೊಳ್ಳೆ ಟೆಕ್ಸ್ಚರ್ ಬರುತ್ತೆ ಫ್ರೆಂಡ್ಸ್. ಈ ಸ್ವೀಟ್ನ ನೀವು ಮನೇಲಿರೋ ಎಲ್ಲರಿಗೂ ಕೂಡ ಮಾಡಿಕೊಡ್ಬೋದು. ಎನಿ ಒಕೇಶನ್ಗಾಗಲಿ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ಮಕ್ಕಳು ಲಂಚ್ ಬಾಕ್ಸ್ಗೆ ಇದು ತುಂಬ ಯೂಸ್ ಆಗುತ್ತೆ. ಈ ರೆಸಿಪಿ ಅವರು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿ ನಮಗೆ ಈ ಥರ ಮಾಡಿಕೊಡೋರು. ಹಂಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್. ಒಂದು ಪ್ಲೇಟಿಗೆ ಇಲ್ಲಾಂದರೆ ಒಂದು ಸ್ಮಾಲ್ ಬೌಲಿಗೆ ಅನ್ಕನ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡಬೇಕು ಫ್ರೆಂಡ್ಸ್. ಅದು ಆರಾಮಾಗಿ ಬಿಟ್ಬಿಡುತ್ತೆ, ಅದೇನು ಕಚ್ಕೊಳ್ಳಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಈಗ ಇದನ್ನು ಕಟ್ ಮಾಡಬೇಕು ಫ್ರೆಂಡ್ಸ್. ಸ್ಮೂತಾಗೂ ಬಂದಿದೆ, ಟೇಸ್ಟಿಯಾಗೂ ಕೂಡ ಬಂದಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಯಾವಾಗಲೂ ಒಂದೇ ಥರ ಸ್ವೀಟ್ ಮಾಡಿ ನಿಮಗೆ ಬೇಜಾರಾಗಿದ್ದರೆ ಈ ಥರ ಸ್ವೀಟ್ನ ಕಂಪಲ್ಸರಿ ನೀವು ಟ್ರೈ ಮಾಡಿ ಮನೇಲಿ ಎಲ್ಲರಿಗೂ ಮಾಡಿಕೊಡಿ ಫ್ರೆಂಡ್ಸ್. ಎಲ್ಲರೂ ತುಂಬ ಇಷ್ಟಪಟ್ಟು ಮತ್ತೆ ಮತ್ತೆ ಬೇಕು ಅಂತ ಅಂತಾರೆ. ಅಷ್ಟು ಚೆನ್ನಾಗಿತ್ತು ಸ್ವೀಟು. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ರೆಸಿಪಿನೂ ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದೆಷ್ಟು ಚೆನ್ನಾಗಿ 5 ಸ್ಟಾರ್ ಚಾಕ್ಲೇಟ್ ಥರ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತೇಳಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.